ಚಿನ್ನಸ್ವಾಮಿ ಕಾಲ್ತುಳಿತ ದುರಂತದಲ್ಲಿ 11 ಸಾವಾಗಿತ್ತಲ್ಲ. ಈ ನಿಟ್ಟಿನಲ್ಲಿ ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿದೆ. ತಾನನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಸರ್ಕಾರ ಪೊಲೀಸರನ್ನ ಈಗ ಬಲಿಪಶು ಮಾಡ್ತಾ ಇದೆ. ಕಾಲ್ತುಳಿತ ದುರಂತಕ್ಕೆ ಪೊಲೀಸ್ ಅಧಿಕಾರಿಗಳ ತಲೆದಂಡವನ್ನ ಮಾಡಿದೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರನ್ನೇ ಅಮಾನತು ಮಾಡಿದೆ. ಪಿ ದಯಾನಂದ ಸಸ್ಪೆಂಡ್ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿತು. ತದನಂತರವೇ ಈಗ ನೂತನ ಕಮಿಷನರ್ ಆಗಿ ಸಿಮಂತ್ ಕುಮಾರ್ ಸಿಂಗ್ ಅವರಾಗಿರೋದು. ಅಡಿಷನಲ್ ಕಮಿಷನರ್ ವಿಕಾಸ್ ಕುಮಾರ್ ಅವರನ್ನು ಕೂಡ ಅಮಾನತು ಮಾಡಿದೆ. ಸೆಂಟ್ರಲ್ ಡಿಸಿಪಿ ಶೇಖರ್, ಎಸಿಪಿ ಬಾಲಕೃಷ್ಣ, ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಗಿರೀಶ್ ಅವರನ್ನ ಕೂಡ ಅಮಾನತು ಮಾಡಿದೆ. ತಕ್ಷಣದಿಂದಲೇ 5 ಪೊಲೀಸರು ಅಧಿಕಾರಿಗಳ ತಲೆದಂಡ ಅಂತ ಹೇಳಿ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದರು. ಸೊ ಈಗ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಪೊಲೀಸರ ತಲೆದಂಡವನ್ನು ಮಾಡಿದ್ದು ಸರ್ಕಾರ. ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಸಸ್ಪೆಂಡ್. ಮೊದಲ ಬಾರಿಗೆ ಎಡಿಜಿಪಿ ದರ್ಜೆ ಅಧಿಕಾರಿ ಅಮಾನತು. ಮೊದಲನೇ ಬಾರಿಗೆ ಅಲ್ಲ, ಇದು 2ನೇ 3ನೇ ಬಾರಿ ಇರಬೇಕು. ಡಿಜಿ ಬಡ್ತಿಯ ಹೊಸ್ತಿಲಲ್ಲಿದ್ದಂಥ ದಯಾನಂದ್ ಅವರಿಗೆ ಶಾಕ್ ಆಗಿದೆ. ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಸಸ್ಪೆಂಡ್. ದೊಡ್ಡ ಮಟ್ಟದ ಪೆಟ್ಟೆ ಅದು. ಆ ಪೊಸಿಷನಿಗೆ ಹೋಗಬೇಕು ಅಂತಂದಾಗ, ಮುಂದೆ ಮತ್ತೊಂದಿಷ್ಟು ಪ್ರಮೋಷನ್ ಆಗಬೇಕು ಅಂತಂದಾಗ, ಡಿಜಿ ಬಡ್ತಿಯ ಹೊಸ್ತಿಲಲ್ಲಿದ್ದಂಥವರಿಗೆ ಈ ರೀತಿಯಾಗಿ ಅಮಾನತಾದಾಗ ಅವರ ರ್ಯಾಂಕಿಂಗಲ್ಲಿ ಕುಸಿತವಾಗ್ಬಿಡುತ್ತೆ. ಆಮೇಲೆ ಇನ್ನೊಂದು ತೀರ್ಮಾನ, ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನ ಪೊಲೀಸ್ ಇನ್ಸ್ಪೆಕ್ಟರು, ಸ್ಟೇಷನ್ ಹೌಸ್ ಮಾಸ್ಟರು, ಸ್ಟೇಷನ್ ಹೌಸ್ ಆಫೀಸರ್ ಮತ್ತು ಆ ಭಾಗದಲ್ಲಿ ಬರ್ತಕ್ಕಂಥ ಎಸಿಪಿ, ಸೆಂಟ್ರಲ್ ಡಿಸಿಪಿ, ಕ್ರಿಕೆಟ್ ಸ್ಟೇಡಿಯಂನ ಇನ್ಚಾರ್ಜ್, ಅಡಿಷನಲ್ ಕಮಿಷನರ್ ಆಫ್ ಪೊಲೀಸ್ ಮತ್ತು ಕಮಿಷನರ್ ಆಫ್ ಪೊಲೀಸ್ ಇವರನ್ನು ತತ್ಕ್ಷಣದಿಂದ ಅಮಾನತುಗೊಳಿಸ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ. ಐ ರಿಪೀಟ್, ಸಿಪಿಐ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್, ಎಸಿಪಿ ಆಫ್ ದಟ್ ಪರ್ಟಿಕ್ಯುಲರ್ ಏರಿಯಾ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್, ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್, ಸೆಂಟ್ರಲ್ ಅಡಿಷನಲ್ ಕಮಿಷನರ್ ಆಫ್ ಪೊಲೀಸ್ ವಿಚ್ ಇನ್ಚಾರ್ಜ್ ಆಫ್. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕ್ರೈಮ್ ಬ್ಯೂರೋಯಿಂದ. ನರಸಿಂಹಮೂರ್ತಿ, ಇದು ಸರ್ಕಾರ ಮಾಡಿದಂತಹ ಪೊಲೀಸರನ್ನ ಬಲಿಪಶು ಮಾಡಿದಂತಹ ರೀತಿಯನ್ನು ನೋಡ್ತಾ ಇದ್ದಾರೆ. ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಸರ್ಕಾರ ಮಾಡಿದಂಥ ಡ್ರಾಮಾ ರೀತಿಯಲ್ಲಿ ಕಾಣಿಸ್ತಾ ಇದೆ. ಏನೋ ನಾನು ಪಾರಾಗಿ ಬಿಡಬೇಕು, ಯಾರನ್ನೋ ಒಬ್ಬರನ್ನು ಬಲಿಪಶು ಮಾಡಬೇಕು ಅನ್ನೋ ರೀತಿಯಲ್ಲೇ ಇದೆ ಇದು. ನಿಜ ಅರುಣ್, ಯಾಕಂತ ಹೇಳಿದ್ರೆ IPL ಮ್ಯಾಚ್ ಶುರುವಾದಂತಹ ದಿನ ಅದು ಜೂನ್ 3ನೇ ತಾರೀಕು ಸಂಜೆ 6:30ಕ್ಕೆ, ಅಂದ್ರೆ ಇನ್ನೂ IPL ಮ್ಯಾಚ್ ಆರಂಭನೇ ಆಗಿರೋಲ್ಲ. ಆ ಸಂದರ್ಭದಲ್ಲೇ ಬಂದು IPLನ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ನ ವ್ಯಕ್ತಿಯೊಬ್ಬರು ಬಂದು, ಅಧಿಕಾರಿಯೊಬ್ಬರು ಬಂದು ಪರ್ಮಿಷನ್ ಅನ್ನ ಕೊಡಿ, ನಾಳೆ ಬೆಳಿಗ್ಗೆ ನಾವು ಸೆಲೆಬ್ರೇಷನ್ ಅನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಮನವಿಯನ್ನ ಕೊಡ್ತಾರೆ. ಇವರು ಬಿಲ್ಕುಲ್ ನಿರಾಕರಣೆಯನ್ನ ಮಾಡ್ತಾರೆ. ಅದಾದ ಬಳಿಕ ಕಮಿಷನರ್ ಅಂಗಳಕ್ಕೆ ಬರುತ್ತೆ. ಕಮಿಷನರ್ ಕೂಡ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ, ಈಗಾಗಲೇ ಇಡೀ ರಾತ್ರಿ ಸೆಲೆಬ್ರೇಷನ್ ಅನ್ನ ಮಾಡಿದ್ದಾರೆ, ಬೆಳಗಿನ ಜಾವ 4-5 ಗಂಟೆಯವರೆಗೂ ಕೂಡ ಪೊಲೀಸರು ರಸ್ತೆ ಮೇಲಿದ್ದಾರೆ. ಈವನ್ ಖುದ್ದು ಕಮಿಷನರ್ ದಯಾನಂದ್ ಅವರು ಬೆಳಗಿನ ಜಾವ 3 ಗಂಟೆಯವರೆಗೂ ಕೂಡ 2 ಗಂಟೆಗೆ ಕಂಟ್ರೋಲ್ ರೂಮ್ಗೆ ಬಂದು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಅದಾದ ಬಳಿಕ ಎಲ್ಲಿ ಮೇನ್ ಜಂಕ್ಷನ್ಗಳಿಗೆ ಹೋಗಿ ಕ್ಲಿಯರ್ ಆಗಿದೆಯಾ ಕ್ರೌಡ್, ಇದೆಲ್ಲವನ್ನ ಕೂಡ ವೀಕ್ಷಣೆ ಮಾಡುವ ಕೆಲಸವನ್ನ ಕಮಿಷನರ್ ಮಾಡಿದ್ರು. ಬೆಳಗ್ಗೆ ಯಾವಾಗ ಇವರ ಅಂಗಳಕ್ಕೆ ಚೆಂಡು ಬಂತು, ಅಂದ್ರೆ ಪರ್ಮಿಷನ್ ಅನ್ನ ಕೊಡಬೇಕು ಅಂತೇಳಿ KSC ಒತ್ತಡವನ್ನ ಹಾಕ್ತು, ಆಗ ಬಿಲ್ಕುಲ್ ನಿರಾಕರಣೆಯನ್ನ ಮಾಡಿದ್ದಾರೆ. ಆಗ ಖುದ್ದು CM ಕರೆಸ್ಕೊಂಡಿದ್ದಾರೆ. ಕರೆಸ್ಕೊಂಡಂತಹ ಸಂದರ್ಭದಲ್ಲಿ CMಗೆ ಬ್ರೀಫ್ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಯಾವೆಲ್ಲ ಅನಾಹುತಗಳಾಗ್ಬೋದು ಇನ್ ಕೇಸ್ ಇಲ್ಲಿ ನಡೆದ್ರೆ. ಈಗ ಅಟ್ ಪ್ರೆಸೆಂಟ್ ಇನ್ನೂ ಕೂಡ ಅಭಿಮಾನ ಉತ್ಸಾಹದಲ್ಲಿ ಅಭಿಮಾನಿಗಳು ತೇಲ್ತಿದ್ದಾರೆ. ಹೀಗಾಗಿ ಅಟ್ ಪ್ರೆಸೆಂಟ್ ಕೊಡೋದು ಬೇಡ, ಭಾನುವಾರ ಬೇಕಾದ್ರೆ ಇವರು ಮಾಡ್ಕೊಳ್ಳಿ. ಸಾಕಷ್ಟು ಜನ ಸೇರಿಸಿದ್ರೆ ಅವಘಡಗಳಾಗುತ್ತೆ, ಅನಾಹುತಗಳಾಗುತ್ತೆ, ಕೆಟ್ಟ ಹೆಸರು ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಕಮಿಷನರ್ ಹೇಳಿದ್ದಾರೆ. ಆದ್ರೆ ಸರ್ಕಾರ ಇದಕ್ಕೆ ಕಿವಿಗೊಟ್ಟಿಲ್ಲ. ಅವರ ಪ್ರಚಾರಕ್ಕೋಸ್ಕರ ಇದೀಗ ಏಕಾಏಕಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನುವಂತೆ ಅವ್ರ ಪ್ರಚಾರಕ್ಕಾಗಿ ಸೆಲೆಬ್ರೇಷನ್ ಅನ್ನ ಮಾಡ್ಕೊಂಡ್ರು. ಇದೀಗ ಇದಕ್ಕೆ ಹೈಕೋರ್ಟ್ಗೆ ವರದಿಯನ್ನ ಕೊಡೋದಕ್ಕೋ ಏನೋ ಗೊತ್ತಿಲ್ಲ, ಏಕಾಏಕಿ ಕಮಿಷನರ್, ಅಡಿಷನಲ್ ಕಮಿಷನರ್, DCP ಹಾಗೆ ACP, ಇನ್ಸ್ಪೆಕ್ಟರ್ ಈ 5ರನ್ನ ತಲೆದಂಡ ತೆಗೆದುಕೊಂಡಿದ್ದಾರೆ. ಅದ್ರ ಜೊತೆಗೆ ಸಸ್ಪೆಂಡ್ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ನಿಜಕ್ಕೂ ಇದೆಲ್ಲೋ ಒಂದ್ ಕಡೆ ಅವ್ರಿಗೆ ಪಾಪ ಪ್ರಜ್ಞೆ ಅನ್ನೋದು ಕಾಡಬೇಕು. ತಡಿ, ಇವ್ರು ತಪ್ಪು ಮಾಡಿಲ್ಲ, ಇವ್ರು ನಮ್ಗೆ ಹೇಳಿದ್ರು ಇಲ್ಲ ಈ ರೀತಿ ಮಾಡಬೇಡಿ ಅಂತ ಹೇಳಿ ಇವರೇ ಸಜೆಷನ್ ಅನ್ನು ಕೊಟ್ಟರು, ಈಗಿದ್ದು ಕೂಡ ಸಸ್ಪೆಂಡ್ ಮಾಡ್ತಿದ್ದೀವಿ ಅಂತ ಹೇಳಿದಾಗ ಅವ್ರ ಪಾಪ ಪ್ರಜ್ಞೆ ಕಾಡ್ತೋ ಇಲ್ವೋ ಗೊತ್ತಿಲ್ಲ. ಸಸ್ಪೆಂಡ್ ಮಾಡಿ ಅವರು ಬಚಾವಾಗೋ ಕೆಲಸವನ್ನ ಸರ್ಕಾರ ಖಂಡಿತವಾಗ್ಲೂ ಮಾಡದಂತೆ ಕಂಡು ಬರ್ತಿದೆ. ಅರುಣ್. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.